ಸುತ್ತಿ ಬಳಸಿ ಗ್ಯಾರಂಟಿ ಸರಿಲ್ಲ ಅನ್ನೋದಕ್ಕೆ ಓದ್ತಿರಲ್ಲ, ಅದರ ಬದಲು ನೇರವಾಗಿ ಹೇಳಿಲ್ಲ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬೇಕಿಲ್ಲ ಅಂತೇಳಿ ನಿಮಗೆ ಇದನ್ನು ಕೊಡಿ ಒಂದು ಸ್ಟೇಟ್ಮೆಂಟ್. ನಾವು ಆಯ್ತು ನೋಡೋಣ, ಆಮೇಲೆ ನಿಲ್ಸೋದು ಮುಂದುವರ್ಸೋದು ಆಮೇಲೆ ನೋಡ್ತೀವಿ ನಾವು. ಯಾಕೆ ಆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ. ಇವತ್ತು ಒಂದು ಬಡ ಕುಟುಂಬ 5,000 ರೂಪಾಯಿಯನ್ನ ಒಂದು ತಿಂಗಳಿಗೆ ತಗೊಂಡು ಇವತ್ತು ಎಷ್ಟು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಗೊತ್ತಾ? ಬಾಳ್ತಾ ಇದ್ದಾರೆ ಇವತ್ತು ಜನ. ನೀವ್ ಹೇಳಿದ್ರಿ ಅಕ್ಕಿ ಬಗ್ಗೆ ಮಾತಾಡಿರು. ಅಕ್ಕಿನ ಅಂಗಾಚಿ ಬೇಡ್ದು 10 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ನಿಮ್ಗೆ, ಸರ್ಕಾರ ಮಾತು ಕೊಟ್ಟು ಬಂದಿದ್ದು ಜನಕ್ಕೆ. 10 ಕೆಜಿ ಅಂದ್ರೆ 5 10 ಕಿಲೋ ನೀವು ಕೊಡ್ಬೇಕಾಯ್ತು, ಕೇಂದ್ರದ ಬಿಡ್ರಿ. ಇಲ್ಲ 10 ಕೆಜಿ ಈಗ ನಾವು 5 ಕೆಜಿ ಅದೇ ನೀವು ಕೊಟ್ಟಿದ್ದ ಕೇಂದ್ರ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಮನಮೋಹನ್ ಸಿಂಗ್ ನಿಮ್ದಲ್ಲ ಅದು 5 ಕೆಜಿ. ಯತ್ನಾಳ್ ಅವರೇ, ಮನಮೋಹನ್ ಸಿಂಗ್ ಅವರು ತಂದಂತ ಫುಡ್ ಸೆಕ್ಯೂರಿಟಿ ಇಡೀ ಭಾರತ ದೇಶಕ್ಕೆ ಕೊಡಬೇಕು ಅಂತ ಆಗ್ತಂದಂತವ್ರು ಮನಮೋಹನ್ ಸಿಂಗ್. ಅವ್ರ ಹೆಸರನ್ನ ಹೇಳ್ಬೇಕು ಇವತ್ತು ನಾವು. ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿ ಅವ್ರ ಹೆಸರನ್ನ ಹೇಳ್ಬಾರ್ದು ಅಂತ ಅಲ್ಲ. ಮನಮೋಹನ್ ಸಿಂಗ್ ಅವರು ತಂದ ಕಾಯಂ 5 ಕೆಜಿ ಕೊಡ್ತೀವಿ ಅಂತ ನಮ್ಮ ಪಕ್ಷ ಹೇಳ್ತು. ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ, ಸಿಂಗಾಪುರ್ ಕೊಟ್ರಿ, ನಮಗೆ ಕೊಡ್ಲಿಲ್ವಲ್ರಿ. 34 ರೂಪಾಯಿ ತಂದು ಕೊಡಿ ಅಂದ್ರೆ ಈಗ ಯಾರು ತಗೊಳ್ಳೋದಿಲ್ಲ ಅಕ್ಕಿ. ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನ ಕೊಡೋಣ ಅಂತ ಹೇಳಿ ಈ ತಿಂಗಳಿಂದ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದ್ವಿ. ಇದು ನಮ್ದೇನಿದೆ ತಪ್ಪು? ಮಾತು ಕೊಟ್ಟು ಎಲ್ಲಿ ಕದ್ದಿದೀವಿ ನಾವು? ಯಾವ 5 ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತು ಕೊಟ್ಟು ಗೆದ್ದಿದ್ದೀವಿ? ಪ್ರಾಮಾಣಿಕವಾಗಿ ನಾವು ಆ 5 ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ. ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ. ಅದನ್ನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಆದ್ರೆ ನೀವು ಇದರಿಂದ ಏನೋ ಆಗೋಯ್ತೆ, ಇದರಿಂದ ದೇಶ ಏನೋ ಆಗೋಯ್ತೆ, ಎಲ್ಲೋ ಒಂದ್ ಕಡೆ ಮುಳುಗೋಯ್ತೆ, ಏನೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಸಂಬಳ ನಿಂತಿಲ್ಲ, ಯಾರ ಒಗೈರು ನಿಂತಿಲ್ಲ, ಏನೂ ಆಗಿಲ್ಲ. ಕೆಲಸಗಳು ನಡೀತಾ ಇದಾವೆ. ಏನು ಸ್ವಲ್ಪ ಅಭಿವೃದ್ಧಿ MLAಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಐತೆ, ಮುಂದೆ ಸಾರಿ ಕೊಡಿಸ್ತೀವಿ. ಸಿದ್ದರಾಮಣ್ಣಗೆ ಹೇಳ್ತೀವಿ ನಾವು, ಏನಾರ ಮಾಡಿ ಕೊಡೋಣ. ಎಲ್ಲರೂ MLAಗಳು ಗೌರವ ಉಳಿಸ್ಕೋಬೇಕು. ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ. ಆ ಕೆಲಸನ ಮಾಡೋಣ, ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ. ಈ ರೀತಿ